ಹೊನ್ನಕ್ಕಿಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಶಂಕರ ರೋಡ್ ಸ್ವಾಮಿಗಳು ರಾಮ ರೋಡ್ ಮಠ ಶಿರೋಳ್, ಪೂಜ್ಯ ಶ್ರೀ ವಿಜಯ ಸಿದ್ದೇಶ್ವರ ಸ್ವಾಮೀಜಿಗಳು ಮಣಿಕೇರಿ, ಪೂಜ್ಯ ಶ್ರೀ ಶಿವಶಂಕರ್ ಶಿವಾಚಾರ್ಯ ಸ್ವಾಮೀಜಿ ಹುಬ್ಬಳ್ಳಿ, ಪೂಜ್ಯ ಶ್ರೀ ಸಿದ್ಧಾನಂದ ಸ್ವಾಮಿಗಳು ಬುದ್ನಿ ಇವರ ನೇತೃತ್ವದಲ್ಲಿ ವಿಜಯಪುರದ ಖಾಸಗಿ ಹೋಟೆಲೊಂದರಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಬಬಲೇಶ್ವರದ ಶಾಂತೇಶ್ವರ ಮೈದಾನದಲ್ಲಿ ಡಿಸೆಂಬರ್ 29ರಂದು ಸಂಜೆ 4ಕ್ಕೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಶಿರೋಳದ ರಾಮರೋಡ್ ಮಠದ ಪೂಜ್ಯ ಶಂಕರಾರೂಢ ಸ್ವಾಮೀಜಿಗಳು ತಿಳಿಸಿದರು. ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಧರ್ಮ ವಿಭಜನೆ ಹುನ್ನಾರದ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದ್ದು, ನಾಡಿನ ಅನೇಕ ಸಂತರು, ಶರಣರು ಹಾಗೂ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು. ವರದಿ ಗಣೇಶ್ ಸಿಂಧೆ, ವಿಜಯಪುರ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕ್ಕಿಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಾಯಂಕಾಲ 4:30 ಗಂಟೆಗೆ ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ವೇದಿಕೆಯ ವತಿಯಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ನಾಡಿನಾದ್ಯಂತ ಪರಮ ಪೂಜ್ಯರು, ಮಠಾಧಿಪತಿಗಳು, ಸಾಧು ಸಂತರು, ವಿವಿಧ ಸಂಪ್ರದಾಯದ ಮತಸ್ಥ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ದರ್ಬಾರ್ ಸ್ಕೂಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಮೋಟಾರ್ ಬೈಕ್ ರ್ಯಾಲಿ ಪ್ರಾರಂಭಗೊಂಡು ಬಬಲೇಶ್ವರದಲ್ಲಿ ಅದು ಸಮಾವೇಶಗೊಳ್ಳಲಿದೆ. ನಮ್ಮ ಧರ್ಮ ಉಳಿಯಬೇಕು, ನಮ್ಮ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು ಪುನರುತ್ಥಾನ ಹೊಂದಬೇಕು ಅನ್ನುವ ಏಕೈಕ ಕಳಕಳಿಯಿಂದ ಈ ಸಮಾವೇಶವನ್ನು ಆ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಭಕ್ತರ ಸಹಯೋಗದೊಂದಿಗೆ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದವರಿಗೆ ಇವತ್ತು ಬರಲು ನಿಮಗೆಲ್ಲರಿಗೂ ಆಹ್ವಾನ ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಈ ಹಿಂದೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿತ್ತು, ಅಲ್ಲಿ ಭಕ್ತರ ಸಹಯೋಗದಲ್ಲಿ. ಆ ಬೆಳಗಾವಿಯ ಡೇಟನ್ನು ಇವತ್ತು 29/11/2025 4:30 ಗಂಟೆಗೆ ಬೃಹತ್ ರೂಪ ಅಂತ ಒಂದು 4:30 ಗಂಟೆಗೆ ಬಬಲೇಶ್ವರದಲ್ಲಿ ಒಂದು ಸಮಾವೇಶವನ್ನು ಆಯೋಜಿಸಿದ್ದೇವೆ. ಏನೋ ಒಂದು 10,000 ಜನ ಸೇರ್ಬೋದು ಅಂತ ನಾವು 4:30 ಸ್ಟಾರ್ಟ್ ಆಗಿ ಕಾರ್ಯಕ್ರಮ 4:30 6:30 7 ಗಂಟೆ ಮುಗಿಯುತ್ತೆ. ಯಾರ್ಯಾರು ಬರ್ತಾರೆ ಸರ್? ಪ್ರಮುಖರು ಯಾರ್ಯಾರು ಅಭಿಮಾನವುಳ್ಳವರಿದ್ದಾರೋ ಅವರೆಲ್ಲರಿಗೂ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಅವತ್ತೇ ಯಾರು ಬರ್ತಾರೋ ಅನ್ನೋದು ನಿರ್ಧಾರವಾಗುತ್ತೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದರೆ ಸ್ವಲ್ಪ ಸ್ಪಷ್ಟೀಕರಣ. ಈ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಶರಣರ ನಾಡು. ಹಾಗಾಗಿ ಅದಕ್ಕೆ ಬಸವಾದಿ ಶರಣರ ಒಂದು ಹಿಂದೂ ಸಮಾವೇಶ ಅಂಥೇಳಿ ಅದಕ್ಕೊಂದು ವಿಶೇಷವಾದಂತಹ ಟೈಟಲ್ ಕೊಡಲಾಗಿದೆ, ಅಷ್ಟೇ, ಮತ್ತೇನಿಲ್ಲ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದರೆ ಬಸವಾದಿ ಶರಣರದ್ದು ಹಿಂದೂ ಸಮಾಜ ಬೇರೆ ಇದೆ.
ಏನಂದ್ರಿ? ಹಂಗಂತಲ್ರಿ ಬಸವಾದಿ ಶರಣರ ಸಮಾಜ ಒಂದು ಹಿಂದೂ ಸಮಾಜ ಅಂತ ಬೇರೆ ಇಲ್ಲ 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 ಇಲ್ಲ. ಹಂಗೇನಿಲ್ಲ. ನೀವು ಹಿಂದೂ ಸಮಾವೇಶ ಅಂತ ಇಡ್ಬೋದಾಗಿತ್ತಾ? ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಇಟ್ಟಿರಲ್ಲ, ಅದಕ್ಕೆ ಅವ್ರದೊಂದು ಹಿಂದೂ ಧರ್ಮ ಬೇರೆ ಇಲ್ಲ ಇದೆಯಾ? ಇಲ್ಲ ಇಲ್ಲ, ಅವಳಿ ಜಿಲ್ಲೆಯಲ್ಲಿ ಶರಣರು ಇರುವುದರಿಂದ ಅವ್ರ ಹೆಸರುಗಳು ಇರಲಿ ಅಂತ ಅಷ್ಟೇ. ಅಲ್ಲ, ನಮ್ಗೆ ಅದು ನಿಜ, ನಮ್ಗೆ ಆ ಟೈಟಲ್ ಬಗ್ಗೆ ಅಂದ್ರೆ ಈಗ ಜನ ಕ್ಲಾರಿಫಿಕೇಶನ್ ಬೇಕು. ಏನಂದ್ರೆ ಈಗ ಬಸವಾದಿ ಶರಣರು ಈ ಭಾಗದ್ದು ಸರಿ ನೀವು ಹೇಳೋದು, ಸನಾತನ ಧರ್ಮ ಹಿಂದೂ ಧರ್ಮ, ಬಸವಾದಿ ಶರಣರ ಹಿಂದೂ ಧರ್ಮ ಅಂತ ಮೂರರಲ್ಲಿ ಏನು ವ್ಯತ್ಯಾಸ ಇದು ಅಂತ ಅರ್ಥ ಆಗಲಿಲ್ಲ. ಏನಿಲ್ಲ, ಎಲ್ಲವೂ ಹೊಸ ಹೊಸ ಶಬ್ದಗಳು. ಈಗ ಹೊಸ ಜಗತ್ತಿನಲ್ಲಿ ಹೊಸ ಹೊಸ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರಲ್ಲ, ಆ ಥರ ಇದು ಒಂದು ಹೊಸದು. ಬಸವಣ್ಣವ್ರನ್ನ ಬಿಟ್ಟು ಹಿಂದೂ ಸಮಾವೇಶ ಅಂತ ಆಗ್ತಿತ್ತ, ಬಸವಣ್ಣವ್ರನ್ನ ಬಿಟ್ಟು ಸನಾತನ ಸಮಾವೇಶ ಅಂತ ಆಗ್ತಿತ್ತು, ಸನಾತನ ಧರ್ಮ ಸಮಾವೇಶ ಅಂತ ಆಗ್ತಿತ್ತು. ಇವಾಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತ ಮಾಡ್ತಾ ಇದ್ದೀವಿ. ಒಂದು ಹೊಸ ಶಬ್ದ, ಅವ್ರನ್ನ ಇಟ್ಕೊಂಡು ಮಾಡೋಣ ಅಂತ. ಏನು ಮಾಡೋರು ಈಗ ಸಮಾವೇಶದ ಮುಖಾಂತರ ಏನು ಮೆಸೇಜ್ ಕೊಡೋರು? ಹಿಂದೂ ಧರ್ಮದ, ಸನಾತನ ಧರ್ಮದ, ಬಸವಾದಿ ಶಿವಶರಣರ ಎಲ್ಲ ಧರ್ಮಗಳನ್ನು ಕೂಡ, ಎಲ್ಲವನ್ನೂ ಕೂಡ, ಶರಣರ ಸಾಹಿತ್ಯ, ವೇದ ಉಪನಿಷತ್ತುಗಳು, ಸನಾತನ ಧರ್ಮದ ಮಹಿಮೆ ಎಲ್ಲವನ್ನು ಕೂಡ ಪ್ರಜಾಗರಗೊಳಿಸುವ ಸಂಬಂಧ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಬಸವಾದಿ ಶರಣರು ವೇದ ಉಪನಿಷತ್ತುಗಳನ್ನು ಒಪ್ಕೊಂಡಿದ್ರು, ಕೆಲವೊಂದನ್ನು ಒಪ್ಪಿದ್ದಾರೆ, ವೇದಗಳನ್ನು ಒಪ್ಕೊಂಡಿದ್ರು, ಕೆಲವೊಂದನ್ನು ಒಪ್ಕೊಂಡಿದ್ರು, ಕೆಲವೊಂದನ್ನು ಬೇಡ ಅಂತದನ್ನು ಬಿಟ್ಟಿದ್ರು ಅಷ್ಟೇ. ಕೆಲವೊಂದು ಆಚರಣೆಗೆ ಯೋಗ್ಯವಲ್ಲದನ್ನು ತಿರಸ್ಕರಿಸಿದ್ದಾರೆ, ಬೇಕಾದನ್ನೆಲ್ಲವನ್ನು ಒಪ್ಪಿಕೊಂಡಿದ್ದಾರೆ ಅಷ್ಟೇ. ಅಲ್ಲ, ಯಾವುದನ್ನು ಒಪ್ಕೊಂಡಿದ್ರು, ಯಾವುದನ್ನು ತಿರಸ್ಕರಿಸಿದ್ರು, ಅದನ್ನ ಅಲ್ಲೇ ತೀರ್ಮಾನ ಮಾಡೋಣ್ರಿ, ಆ ಸಮಾವೇಶದಾಗ ಮಾಡೋಣ. ಅಲ್ಲ, ನಿಜ. ಈಗ ಅದ್ರ ನಾವೀಗ ಜನರಿಗೆ ಹೇಳ್ಬೇಕಲ್ಲ, ಈಗ ಅವ್ರಿಗೊಂದು ಸ್ಪಷ್ಟೀಕರಣ ಸಿಗ್ಬೇಕು. ಈಗ ಇದು ಇಷ್ಟು ಮಾಡ್ರಿ, ಯಾವ್ದನ್ನ ಬಸವಾದಿ ಶರಣರು ಒಪ್ಕೊಂಡಿದ್ರು, ಯಾವ್ದನ್ನ ಒಪ್ಕೊಂಡಿರ್ಲಿಲ್ಲ ಅನ್ನೋದ್ರ ಬಗ್ಗೆ ಅಂದ್ರೆ ಬರೋರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಈಗ ಜನ ಬರ್ಬೇಕಲ್ಲ ನಿಮ್ ಕಡೆ ಅದ್ರ ಕ್ಲಾರಿಫಿಕೇಶನ್ ನಾವು ಬಂದಿಲ್ಲ. ಈಗ ಸಮಾವೇಶ ಕರೆಕ್ಟ್ ಇದು ಗೊಂದಲ ಇರುವಂತದ್ದು. ಯಾಕಂದ್ರೆ ಹಿಂದೂ ಧರ್ಮ ಬಿಟ್ಟು ಬೇಡ, ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ, ಹಿಂದೂ ಧರ್ಮ ಬಿಟ್ಟು ಬಸವಣ್ಣ ಇಲ್ಲ, ಬಸವಣ್ಣ ಬಿಟ್ಟು ಹಿಂದೂ ಧರ್ಮ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದಿಷ್ಟು ಬಸವಣ್ಣನವರು ಹಿಂದೂ ಧರ್ಮನ ಧಿಕ್ಕರಿಸಿ ಹೊರಗೆ ಬಂದಿದ್ದಾರೆ ಅಂತ ಇನ್ನೊಂದಿಷ್ಟು ಜನ ಅನ್ಕೊಂಡಿದ್ದಾರೆ. ಈಗ ನೀವೊಂದು ಮೆಸೇಜ್ ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಒಂದು ಸ್ಪಷ್ಟತೆ ಸಿಗದೆ ಹೋದ್ರೆ ಅವ್ರು ಬರೋದು ಹೆಂಗೆ ಅಂತ ನೀವು ಸಮಾವೇಶ ಅದನ್ನೇ ಜನಗಳಿಗೆ ತಿಳಿಸೋಣ. ಜನಗಳಿಗೆ ತಪ್ಪು ಕಲ್ಪನೆ ಆಗಿದಲ್ಲ, ಅದನ್ನ ತಿಳಿಸ್ಕೋಸ್ಕರ ಈ ಸಮಾವೇಶವನ್ನು ಮಾಡ್ತಾರೆ ಅಷ್ಟೇ. ಅದು ಅದನ್ನ ಸಂಕ್ಷಿಪ್ತವಾಗಿ ಹೇಳಿ, ಏನು ಉದ್ದೇಶ ಏನು ಅನ್ನೋದು ಬೇಕಲ್ಲ, ಒಂದು ನಿರ್ದಿಷ್ಟ ಉದ್ದೇಶ ಆದ್ರೂ ಇರುತ್ತೆ. ಈಗ ಬಸವಾದಿ ವಚನ ಏನು ಅಂತ, ಈಗ ವೇದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಉದ್ದೇಶ ಇಷ್ಟೇ. ಇಲ್ಲಿವರೆಗೂ ಹಿಂದೂ ಸಮಾವೇಶ ಆಗ್ತಿತ್ತು, ಇಲ್ಲಿವರೆಗೆ ಸನಾತನ ಧರ್ಮ ಸಂಸ್ಕೃತಿ ಸಮಾವೇಶ ಅಂತ ಮಾಡ್ತಿದ್ರು. ಇವಾಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತ ಮಾಡ್ತೀವಿ. ಅವ್ರನ್ನ ಬಿಟ್ಟು ಮಾಡ್ತಾ ಇದ್ರು ಇಲ್ಲಿವರೆಗೂ. ಅವ್ರನ್ನ ಬಿಟ್ಟು ಮಾಡೋದು ದೊಡ್ಡ ತಪ್ಪು, ಅವ್ರನ್ನ ಇಟ್ಕೊಂಡೇ ಮಾಡೋಣ ಅಂತ ಮಾಡ್ತಾ ಇದ್ರು ಎಲ್ಲ ಸಂತ ಸೇರಿಕೊಂಡು. ಈ ಬಸವಾದಿ ಶರಣರ ವಚನಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತೀರಾ? ಇಲ್ಲ, ಅವನೇನು ಮಾಡಲ್ಲ ನಾವು. ಈಗ ಬಸವಾದಿ ಶರಣರ ವಚನಗಳು ವೇದಕ್ಕೆ ವರೆಯ ಕಟ್ಟಿದೆ, ಆಗಮದ ಕನ್ನ ಬಾರದು, ಇವೆಲ್ಲ ವಚನಗಳಲ್ಲಿ ಪ್ರದರ್ಶನಗೊಳ್ತಾವ? ಅಲ್ಲ, ಅದ್ರ ಚರ್ಚೆ ಈಗ ಅನಗತ್ಯ ಇದು. ಅಲ್ಲ, ಚರ್ಚೆ ಅನಗತ್ಯ. ಅದಕ್ಕಾಗಿ ವೇದಿಕೆಗಳು ಇರ್ತವೆ, ಅವಾಗ ಅದ್ರ ವಿಚಾರ ಮಾಡಕ್ ಬರುತ್ತೆ. ನಾವು ಈಗ ಇಷ್ಟೇ ವಿಷಯವನ್ನು ಹೇಳಕ್ ಬಂದಿದ್ದೀವಿ. ಅಂದ್ರೆ ನಾನು ಕೇಳ್ತಾ ಇರೋದು ಅದನ್ನ, ನೀವು ಕೇಳಕತ್ತೀರಿ, ನಾವು ಹೇಳಕತ್ತೀವಿ. ಸ್ವಾಮೀಜಿ, ನಮ್ಮ ಪ್ರಶ್ನೆ ಇರೋದು ಈ ವಚನಗಳು ಅಲ್ಲಿ ಪ್ರದರ್ಶನ ಆಗ್ತಾವ? ವಚನಗಳ ಪ್ರದರ್ಶನ ಆಗಲ್ಲ. ವಚನಗಳ ಏನು ವಚನಕಾರ ಏನದಲ್ಲ, ಅವ್ರ ಫೋಟೋಗಳು ಬರ್ತಾವೆ ಅಷ್ಟೇ. ಅಲ್ಲ, ವಚನಗಳು ಯಾಕೆ ಮಾಡ ಅಂದ್ರೆ ಈಗ ಸಮಾವೇಶ ಇರೋದೇ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಲ್ಲ. ವಚನಗೋಷ್ಠಿ ಮಾಡಕ್ ಹೊಂಟಿಲ್ವಲ್ಲ. ಅಲ್ಲ, ಅಲ್ಲಿ ವಚನಗಳನ್ನ ಪ್ರದರ್ಶನ ಭಕ್ತರು ಮಾಡಿದ್ರೆ ಸ್ವಾಗತಿಸ್ತೀರಾ? ಇಲ್ಲ, ನೋಡೋಣ ಅವಾಗ ಏನು ವಿಚಾರ ಮಾಡ್ತಾರ ಅಂದ್ರೆ ವಿಚಾರ ಅಂದ್ರೆ ಸಮ್ಮತಿ ಇಲ್ಲ ನಿಮ್ಗೆ? ಸಮ್ಮತಿ ಪ್ರಶ್ನೆ ಅಲ್ಲ, ನೀವು ಅದು ಯಾಕೋ ಹೇಳೋದಾಗಿದ್ದೀರ. ಕಾರ್ಯಕ್ರಮದ ಹಿಂದಿನ ಒಂದು ಉದ್ದೇಶ ಇದೆ. ಧರ್ಮ ಜಾಗೃತಿ ಮಾಡ್ಲಿಕ್ಕೆ ಹೊಂಟಿವಿ ಅಂತ ಉದ್ದೇಶ ಹೇಳಿಬಿಟ್ಟಿದ್ದೆ ನಾವು. ಮತ್ತೆ ಪ್ರಶ್ನೆಗೆ ಕೇಳುವುದು ಇದು ಜಾಗೃತಿನೇ ನಾವು ಕೇಳ್ತಾ ಇರೋದು. ಮಾಧ್ಯಮದ ಪ್ರಶ್ನೆ ಅಲ್ಲ ಇದು. ಅದಕ್ಕಾಗಿ ಕೆಲವೊಂದು ವೇದಿಕೆಗಳಿದಾವೆ, ಅಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ. ಈ ಸುದ್ದಿಗೋಷ್ಠಿ ಪ್ರಸ್ತುತ ಆಗುತ್ತೆ. ಇಲ್ಲ ಇಲ್ಲ, ಹಾಗಿದ್ರೆ ಅಲ್ಲೇ ಬಂದ್ಬಿಡ್ತೀವಿ. ಬನ್ರಿ, ನಾವು ಅದ್ರ ಬಗ್ಗೆ ಹೇಳಕ್ ಹೊಂಟಿಲ್ಲ. ಒಂದು ಕ್ಲಾರಿಟಿ, ವಚನಗಳ ವಿಶ್ಲೇಷಣೆ ಮಾಡಕ್ ನಾವು ಅಲ್ಲಿ ಹೊಂಟಿಲ್ಲ. ಹಾಗಿದ್ರೆ ಬಸವಾದಿ ಧರ್ಮ ಜಾಗೃತಿ, ನಮ್ಮ ಹಿಂದೂ ಧರ್ಮದ ಜಾಗೃತಿಯನ್ನು ಮಾಡ್ಲಿಕ್ಕೆ ಹೊಂಟಿಲ್ಲ. ವಚನಗಳಿಂದ ಹೆಂಗ್ ಜಾಗೃತಿ ಮೂಡಿಸೋದು ಸ್ವಾಮೀಜಿ? ಯಾಕೆ ಅದನ್ನ ಮಾಡಿಲ್ವಾ? ಅವ್ರನ್ನ ಬಿಡಬಾರ್ದಂತಾನೆ ಅವ್ರು ಸೇರ್ಕೊಂಡಿವಲ್ಲ. ಈಗ ಬಸವಾದಿ ಶಿವಶರಣ ಹಿಂದೂ ಸಮಾವೇಶ ಅಂದ್ರೆ ಅವ್ರನ್ನ ಇಟ್ಕೊಂಡೇ ಎಲ್ಲವೂ ಕೂಡ ಮಾಡೋ ಉದ್ದೇಶ. ಈಗ ಅಲ್ಲಿ ಭಕ್ತರು ಏನಾದ್ರೂ ಪ್ರದರ್ಶನ, ಈಗ ಅಲ್ಲಿ ಭಕ್ತರು ವಚನಗಳನ್ನ ಪ್ರದರ್ಶನ ಮಾಡಿದ್ರೆ ಸ್ವಾಗತ ಮಾಡ್ತೀವಿ ಅವಶ್ಯವಾಗಿ. ಅವಶ್ಯವಾಗಿ ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಎಷ್ಟೋ ವಚನಗಳು ವೇದದ ವಿರುದ್ಧ ಅದಾವೆ, ವೇದಕ್ಕೆ ಪ್ರತಿರೋಧವಾಗಿರ್ತಕ್ಕ ಕಾಡಸಿದ್ದೇಶ್ವರ ಸ್ವಾಮೀಜಿಗಳದ್ದು ಅವೇರ್ನೆಸ್ ಆಗತ್ತಾ ಅಂತ.
ಈ ಅಲ್ಲಂ ಪ್ರಭುಗಳ ಪುರಾಣ ಎಂಬುದು ಪುನರ್ಗೋಷ್ಠಿ ಅಂತ ಅದೆಲ್ಲ ಪ್ರದರ್ಶನ ಆಗುತ್ತಾ ಅಂದ್ರೆ ಹೆಂಗೆ ಇದು ಜಾಗೃತಿ ಅದನ್ನ ಯಾವ ರೀತಿ ಜನರಿಗೆ ನೀವು ಸ್ಪಷ್ಟೀಕರಣ ಮಾಡ್ತೀರಿ ಅಲ್ಲಿ? ಅದಕ್ಕಾಗಿ ವೇದಿಕೆಗಳಿದ್ದಾವೆ, ಅಲ್ಲಿ ಜಾಗೃತಿ ಅಲ್ಲಾಗಿ ವಿಶ್ಲೇಷಣೆ ನಡೀತಾವೆ, ಚಿಂತನ ಮಂತ್ರ ಅವಾಗ ಮಾಡೋಣ. ಅದರಲ್ಲಿ ಆ ವಿಷಯ ಅನಗತ್ಯ ಇದು ಅಂತ ಅಲ್ಲ, ಚರ್ಚೆ ಅಲ್ಲ. ಈಗ ಬರ್ಬೇಕಾದ್ರೆ ವಚನಗಳನ್ನ ಹಿಡ್ಕೊಂಡ್ ಬಂದ್ರೆ ಹೆಂಗೆ ಅಂತ ನನ್ನ ಪ್ರಶ್ನೆ. ವಚನಗಳು ಎಲ್ಲರೂ ನಮ್ಮವರೇ, ಅವ್ರು ನಮ್ಮವರಲ್ಲ, ವಚನ ಹಿಡ್ಕೊಂಡ್ಬಂದವ್ರು ನಮ್ಮವರೇ. ಸ್ವಾಗತಿಸ್ತೀರಿ ಅದನ್ನು? ಹೌದು. ವಿಧ ವಿರೋಧಿ ವಚನಗಳನ್ನು ಕೂಡ ಪ್ರದರ್ಶನಕ್ಕೆ ಅವಕಾಶ ಇದೆ ಅಂತ ನೋಡೋಣ, ಅವ್ರು ಯಾರು ಹಿಡ್ಕೊಂಡ್ ಬರ್ತಾರೆ, ಏನು ಹಿಡ್ಕೊಂಡ್ ಬರ್ತಾರೆ, ಎಲ್ಲರೂ ನಮ್ಮವ್ರು ಅಂತ ನಾವು ಹೇಳಿದೀವಿ. ಹಿಡ್ಕೊಂಡ್ ಬಂದವ್ರು ಅವ್ರು ನಮ್ಮ ಪ್ರೀತಿಸ್ತೀವಿ, ಗೌರವಿಸ್ತೀವಿ ಅವ್ರಿಗೆ. ಯಾರು ಪ್ರಮುಖರು ಯಾರು ಭಾಗವಹಿಸ್ತಾರೆ ಅದನ್ನಾದ್ರೂ ಒಂದು ಸ್ವಲ್ಪ ಡಿಟೇಲ್ ಹೇಳಿದ್ರೆ ನಮ್ಗೆ ಇದು ಇಲ್ಲ, ಮುಂದಿನ ದಿನಮಾನದಲ್ಲಿ ಇನ್ನೂ ಟೈಮ್ ಇದೆ, ನೂರಾರು ಸಂತರು ಸಿಗ್ತಾರೆ ನಮ್ಮ. ಮರಳೇಶ್ವರದಲ್ಲಿ ಯಾಕೆ ಸ್ವಾಮೀಜಿ ಮಾಡಿರೋದು? ಬಬಲೇಶ್ವರ ಭಕ್ತಾದಿಗಳು ಅಲ್ಲೇನು ಮಾಡೋಣ ಅಂತ ಅಲ್ಲಿಂದ ಪ್ರಾರಂಭಿಸಿದ ಬೇರೆ ಬೇರೆ ಭಾಗಗಳಲ್ಲಿ ಇದೆ ಅದು ಕಾರ್ಯಕ್ರಮ. ಅದು ಒಂದಕ್ಕೆ ಇಲ್ಲ, ಇನ್ನು ಬೇರೆ ಬೇರೆ ಭಾಗದಲ್ಲಿ ನಡೀತಾ ಅಲ್ಲಿ ಅವರು ಆಯೋಜನೆ ಮಾಡ್ಕೊಂಡು ಮಾಡೋಣ ಅಂತ ನಮಗೆ ಒಪ್ಪಿಗೆ ಕೊಟ್ಟಿರುವಂತ ಮಾಡ್ತಾ ಇದ್ವಿ. ಪ್ರಥಮದಲ್ಲಿ ಬಸವಣ್ಣವ್ರ ನಾಡು ವಿಜಯಪುರ, ಇಲ್ಲಿಂದ ಶುರು ಮಾಡೋಣ ಅಂತ. ಆಯ್ತು.